ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಡಿನಾಡು ಬಳ್ಳಾರಿಯಲ್ಲಿ ಪಾಲಿಕೆಯ ಸದಸ್ಯ ಪತಿಯಿಂದ ವಂಚನೆಯ ಆರೋಪ ಕೇಳಿಬಂದಿದೆ. ಸೈಟ್ ಕೊಡುವುದಾಗಿ ಲಕ್ಷ ಹಣವನ್ನು ವಸೂಲಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಪಾಲಿಕೆ ಸದಸ್ಯ ಪತಿಯಿಂದ ವಂಚನೆ. ಸೈಟ್ ಕೊಡುವುದಾಗಿ ಲಕ್ಷ ಹಣವನ್ನ ಪಡೆದು ವಸೂಲಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ಅವರಿಂದ ಧೋಖಾ. ರಾಜ್ಯ ಸರ್ಕಾರಕ್ಕೆ ಸೇರಿದಂತಹ ಹಳ್ಳದ ಜಾಗವನ್ನ ಒತ್ತುವರಿ ಮಾಡಲಾಗಿದೆ. 7.87 ಎಕರೆ ಒತ್ತುವರಿ ಮಾಡಿದಂತಹ ಉಮಾದೇವಿ ಪತಿ ಗಣಿನಾಡು ಬಳ್ಳಾರಿಯಲ್ಲಿ ಪಾಲಿಕೆಯ ಸದಸ್ಯ ಪತಿ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ ಹಣವನ್ನ ಪಡೆದು ಸೈಟ್ ಕೊಡದೆ ಇತ್ತ ಹಣವನ್ನೂ ಕೊಡದೆ ವಂಚನೆ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ ಗಣಿನಾಡು ಬಳ್ಳಾರಿಯಿಂದ. ಅಧಿಕಾರಿ ಹಣವನ್ನ ತೆಗೆದುಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ಟಿವಿ ಸ್ಕ್ರೀನ್ ಪರದೆ ಮೇಲೆ. ಸೈಟ್ ಕೊಡೋದಾಗಿ ಲಕ್ಷ ಹಣವನ್ನ ವಸೂಲಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ನೋಡಿ, ಸದಸ್ಯೆ ಉಮಾದೇವಿ ಅವರ ಪತಿ ಶಿವರಾಜ್ ಇಂಥದ್ದೊಂದು ಧೋಖಾ ಮಾಡಿರುವಂಥದ್ದು. ಜನರಿಂದ ಹಣವನ್ನ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಸೇರಿದಂತಹ ಹಳ್ಳದ ಜಾಗ, ಆ ಹಳ್ಳದ ಜಾಗವನ್ನ ಒತ್ತುವರಿ ಮಾಡಿ ಅದರಲ್ಲಿ ಸೈಟ್ ಕೊಡ್ತೀವಿ ಅಂತ ನಂಬಿಸಿರುವಂಥದ್ದು. 7.87 ಎಕರೆ ಒತ್ತುವರಿಯನ್ನು ಕೂಡ ಮಾಡಿದ್ದಾರೆ ಉಮಾದೇವಿಯ ಪತಿ ಶಿವರಾಜ್. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲೆಲ್ಲಿ ಜಾಗ ಒತ್ತುವರಿಯನ್ನು ಮಾಡಲಾಗಿದೆ. ಈ ಕುರಿತಂತೆ ಅಲ್ಲೂ ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ನೋಡಿ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P ಈ ಒಂದು ಜಾಗದಲ್ಲಿ 7.87 ಎಕರೆ ಜಾಗ ಒತ್ತುವರಿ ಮಾಡಿದಂತಹ ಶಿವರಾಜ್ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣವನ್ನು ಮಾಡಿದ್ದಾರೆ. ಲೇಔಟ್ ನಿರ್ಮಾಣ ಮಾಡುವಾಗಲೇ ಹಣವನ್ನ ಪಡೆದಿದ್ರು ಎನ್ನಲಾಗ್ತಾ ಇದೆ. ಗಂಡ ಹೆಂಡತಿ ಇಬ್ರು ಕೂಡ ದಂಪತಿಗಳಿಬ್ರು ಸೇರ್ಕೊಂಡು ಈ ಒಂದು ಮಹಾ ಮೋಸವನ್ನ ಮಾಡಿರುವಂತದ್ದು ಅಲ್ಲಿನ ಜನರಿಗೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125/P ಈ ಒಂದು ಜಾಗದಲ್ಲಿ ನೋಡಿ, ಹಳ್ಳದ ಜಾಗ 7.87 ಎಕರೆ ಜಾಗ ಇದೆ. ಆ 7.87 ಎಕರೆ ಹತ್ತತ್ರ ಒಂದು 8 ಎಕರೆ ಈ ಜಾಗನ ಫುಲ್ಲು ಒತ್ತುವರಿ ಮಾಡಿದ್ದಾರೆ ಶಿವರಾಜನವರು. ಸರ್ಕಾರದ ಜಾಗ ಇದು. ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡಿ ಅಲ್ಲಿ ಲೇಔಟ್ ನಿರ್ಮಾಣ ಮಾಡೋಕೆ ಹೊರಟಿರುವಂಥದ್ದು. ಲೇಔಟ್ ನಿರ್ಮಾಣ ಮಾಡುವಾಗಲೇ ಹಣವನ್ನ ಪಡೆದಿದ್ದಾರೆ ಜನರಿಂದ. ಹಣ ಪಡೆದಿದ್ದಕ್ಕೆ ದಾಖಲೆಯನ್ನ ನೀಡಿದಂತಹ ಶಿವರಾಜ್, ಹಣ ಪಡೆದುಕೊಂಡಿದ್ದೀರಾ, ಆದರೆ ದಾಖಲೆ ಏನು ಕೂಡ ಕೊಟ್ಟಿಲ್ಲ. ಲಕ್ಷ ಹಣ ಪಡೆದುಕೊಳ್ಳುವಂತಹ ದೃಶ್ಯಾವಳಿಗಳು, ವಿಡಿಯೋಗಳು ಕೂಡ ಲಭ್ಯವಾಗಿರುವಂಥದ್ದು ಕರ್ನಾಟಕ ನ್ಯೂಸ್ ಬೀಟ್ಗೆ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇರುವಂಥದ್ದು. ನೋಡಿ, ಪಾಲಿಕೆಯ ಸದಸ್ಯೆ ಪತಿಗೆ ಹಣ ಕೊಡುವಂತಹ ವಿಡಿಯೋ ಲಭ್ಯವಾಗಿದೆ ಕರ್ನಾಟಕ ನ್ಯೂಸ್ ಬೀಟ್ಗೆ. ಆದರೆ ಹಣ ಕೊಡೋದನ್ನ ವಿಡಿಯೋ ಮಾಡಿದಂತಹ ಜನರು ಹಣ ಪಡೆದಕ್ಕೆ ಯಾವುದೇ ದಾಖಲೆಯನ್ನ ನೀಡಿಲ್ಲ ಶಿವರಾಜ್. ಸೈಟ್ಗಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ನೀಡಿದಂತಹ ಜನರು 1.5 ಲಕ್ಷ ರೂಪಾಯಿಗೆ ಒಂದರಂತೆ ಸೈಟ್ ಮಾರಾಟವನ್ನು ಮಾಡಲಾಗ್ತಾ ಇದೆ. ಒತ್ತುವರಿ ತೆರವು ಕಾರ್ಯದ ವೇಳೆ ವಂಚನೆ ಬೆಳಕಿಗೆ ಬಂದಿರುವಂಥದ್ದು. ಇದೀಗ ಹಣವೂ ಇಲ್ಲ, ಇತ್ತ ಸೈಟ್ ಕೂಡ ಇಲ್ಲ. ಜನರು ಪರದಾಡ್ತಾ ಇದ್ದಾರೆ ಕೊಟ್ಟವರು. ಅಪರ ಜಿಲ್ಲಾಧಿಕಾರಿಯ ಮುಂದೆ ಬಡವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೆಂಗೋ ಸೈಟ್ ಸಿಗುತ್ತೆ, ಸೈಟ್ ಸಿಕ್ಕರೆ ಹಂಗೋ ಹಿಂಗೋ ಮಾಡ್ಕೊಂಡು ಹೆಂಗೋ ಮನೆ ಕಟ್ಬಿಡೋಣ ನಮ್ದು ಅಂತ ಒಂದು ಸೂರಾಗುತ್ತೆ ಅನ್ನೋದು ಎಲ್ಲಾ ಬಡವರ ಒಂದು ಕನಸಾಗಿರುತ್ತೆ, ಎಲ್ಲಾ ಜನರ ಕನಸಾಗಿರುತ್ತೆ. ಮಧ್ಯಮ ವರ್ಗ ಅನ್ನೋದಾಗಿರ್ಬೋದು ಅಥವಾ ಮಧ್ಯಮ ವರ್ಗದಿಂದ ಕೆಳಗಡೆ ಇರ್ತಕ್ಕಂಥ ಕೆಳವರ್ಗದ ಜನರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬ ಮನುಷ್ಯನ ಕನಸು ಅಂತಂದ್ರೆ ನಂದೇ ಆದಂಥ ಒಂದು ಪುಟ್ಟು ಗೂಡಿರಬೇಕು. ಆ ಪುಟ್ಟು ಗೂಡಿಗೆ ಏನಾದರೂ ಒಂದು ಮಾಡೋಣ ಅಂತಂದೇಳಿ ಲಕ್ಷ ಹಣ ಕೊಟ್ಟಿದ್ದಾರೆ. ನೋಡಿ, ಒಂದೊಂದು ಸೈಟಿಗೆ 1.5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸರ್, ನೀವು ಹಿಂಗೆ ಒತ್ತುವರಿ ಮಾಡಕ್ ಬಂದ್ರಿ ಅಂತಂದ್ರೆ ನಾವು ಈ ಸೈಟಿಗೆ 1.5 ಲಕ್ಷ ಹಣ ಕೊಟ್ಟಿದ್ದೀವಿ, ನಾವಿಲ್ಲೇ ಮನೆ ಕಟ್ಟಿಸ್ಕೋಬೇಕು ಅಂತಿದ್ದೀವಿ ಅಂತ ಇವಾಗ ಜಿಲ್ಲಾಧಿಕಾರಿಯ ಮುಂದೆ ಹಣ ಕೊಟ್ಟಂತಹ ಜನರು ಪರದಾಡ್ತಾ ಇದ್ದಾರೆ. ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿರುವಂಥದ್ದು. ನೋಡಿ, ಈ ಕಡೆ ಕೊಟ್ಟಿರ್ತಕ್ಕಂಥ ದುಡ್ಡು ಇಲ್ಲ, ಆ ಕಡೆ ಪಡೆದುಕೊಂಡಿರ್ತಕ್ಕಂಥ ಸೈಟೂ ಇಲ್ಲ, ಹಣ ಕೊಟ್ಟಿರೋದಕ್ಕೆ ಯಾವುದೇ ದಾಖಲೆ ಕೂಡ ಇಲ್ಲ. ಅಪರ ಜಿಲ್ಲಾಧಿಕಾರಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಯ ಬಳಿ ಈಗ ಬಡವರು ಅಳ್ತಾ ಹೇಳ್ತಾ ಇರುವಂಥದ್ದು, ಅದು ನನ್ನ ಜಾಗ, ಇದಕ್ಕೆ 1.5 ಲಕ್ಷ ಕಟ್ಟಿದ್ದೀನಿ, ಇದನ್ನ ತೆರವು ಮಾಡಬೇಡಿ, ಶಿವರಾಜ್ ಅವರು ನಮಗೆ ಈ ಜಾಗವನ್ನ ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಿವರಾಜ್ ಸೈಟ್ ಖರೀದಿ ಮಾಡಿರೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಇಲ್ಲ. ಶಿವರಾಜ್ಗೆ ಕಂತೆ ಹಣ ಕೊಟ್ಟಿರ್ತಕ್ಕಂಥ ವಿಡಿಯೋ ಮಾತ್ರ ಲಭ್ಯವಾಗಿರುವಂಥದ್ದು.
ಕರ್ನಾಟಕ న్యూస్ బీట్ ನ ఎక్స్క్లూజివ్ స్టోరీ ఇదాగిರುವಂತದ್ದು. అర్థమైనా అది చేసేకి వానికి చేసేకి తినే ఉంటే నువ్వు ప్లాట్లు చేస్తే ప్లాట్లు చేస్తే రాయలు పెట్టి పేటలు అమ్మకి లేదు. ఊరికే చైన్లో ప్లాట్ చేసి చేసుకొని చిన్న చైన్లో ప్లాట్ చేస్తే మూడు అప్రూవ్ చేయలేదని పింక్ అని పోతే రాళ్ళు. ఇది విషయం. లక్షలు తెస్తారు డబ్బులు అంటే ఇది $40,000 తెచ్చినా ఇంకా 60,000 ఫోన్ పే. ಮತ್ತೆ ಬರೋಬ್ಬರಿ ಹೇಳಿದ್ ಏನ್ ಮಾಡ್ಬಿಡ್ಬೇಕಂತ ನೀವು ಚೆನ್ನಾಗಿ ಮಳೆ ಬಂತಂದ್ರೆ ಫುಲ್ ಎಲ್ಲ ಕುತ್ಕೊಂಡು ಹೋಗುತ್ತೆ, ಜೀವ ಹೋಗುತ್ತೆ. ಅವಾಗ ಹೋದ್ ಜೀವ ವಾಪಸ್ ಬರುತ್ತಾ? ಈಗ ಎಲ್ಲಿ ಯಾವ ಜಾಗ ಯಾರು ಮಾಡಿದವ್ರು ಯಾರು? ಯಾರು ಏನ್ ಪತ್ರ ಗಿತ್ರ ಕೊಟ್ಟವ್ರು ಏನಿದ್ದಾರೆ? ಶಿವರಾಜರು ಏನಿದ್ದಾರೆ? ಕಾರ್ಪೊರೇಟ್ರಾ? ಇಲ್ಲಿ ಬಹುಜನ ಸರ್. ಓಕೆ, ಈಗ ಹಳ್ಳದ ಜಮೀನು ಮಾರಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ? 70 ಕೋಟಿ 2 ಪ್ಲಾಟ್ ಸರ್. 70 ಲಕ್ಷ ಕೊಟ್ಟು ಅಲ್ಲ 70,000 ಕೊಟ್ಟರೆ 70,000 ಕೊಟ್ಟು 2 ಪ್ಲಾಟ್ ಸಿಗುತ್ತೆ. 150 ಕೋಟಿ ಒಂದು ಪ್ಲಾಟಿಗೆ 1 ಲಕ್ಷ ಇಲ್ಲ, ಒಂದು 10 ಒಂದು 15 ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ಹಂಗೆ ಮಾಡಿದ್ವಿ. ನೀವು ಎಷ್ಟು ಕಟ್ಟಮ್ಮ? ಬಡವರು ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟ್ ನೋಡಿಯಮ್ಮ, ಕೇಳಿ ಯಜಮಾನ, ನೀವು ಕಷ್ಟಪಟ್ಟು ದುಡ್ಡಿದ್ದು ಇದು ಹಳ್ಳದ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಬೇಡಿ. ಬೇರೆ ಕಡೆ ಎಲ್ಲಾದರೂ ನೀವು ಬೇರೆ ಕಡೆ ಮನೆ ಕಟ್ಟಬೇಡಿ. ಯಾವಾಗಲೂ ಸರ್ಕಾರದಿದು ಹಳ್ಳ, ಇದನ್ನು ಕಾಪಾಡಬೇಕು. ನಮ್ಮದು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.